ಚೆನ್ನಾಗ್ ತಿಂದು ಶಕ್ತಿ ತಂದ್ಕೋ. ಮೊನ್ನೆ ಕಾಡಿಗೆ ಹೋಗಿದ್ರಿ, ನಾಳೆ ಎಲ್ಲೋಗ್ಬೇಕಾಗುತ್ತೋ. ನಿತ್ಯ ಪ್ಲೀಸ್ ನೆಮ್ಮದಿಯಾಗಿ ಊಟ ಮಾಡ್ಲಿ ಬಿಡು. ಮೇಡಮ್, ಜೈ ಸರ್ ಕಾಲ್ ಮಾಡ್ತಿದ್ದಾರೆ. ಹಾ, ಅವ್ರು ಕಾಲ್ ಮಾಡ್ತಿದಾರಾ? ಏನೇ ನಿನ್ ಮದ್ವೆ ಆಗೋನೆ ಕಾಲ್ ಮಾಡ್ದಾಗೆ ಎಕ್ಸೈಟ್ ಆಗ್ತೀಯಾ? ಫೋನ್ ತಗೊಂಡು ಮಾತಾಡು, ಇನ್ಯಾಕ್ ಲೇಟು? ಹಾಗಲ್ಲ ಮೇಡಮ್, ಅವ್ರಿಗೆ ಗಾಯ ಆಗಿದ್ಯಲ್ಲ, ಹೇಗಿದ್ದಾರೋ ಏನೋ ಅಂತ. ನನ್ ಜೈ ಹೇಗಿದ್ರೆ ನಿನಗ್ಯಾಕೆ? ನನಗಿಲ್ದಿರೋ ಟೆನ್ಷನ್ ನಿನಗ್ಯಾಕೆ? ಜೈ ನಿನ್ ಗಂಡ ಆಗೋನ ನನ್ ಗಂಡ ಆಗೋನ? ನಿಮ್ ಗಂಡ ಆಗೋರೆ ಮೇಡಮ್, ನೀವೇ ಮಾತಾಡಿ. ಕೊಡು. ಇರು ನಿತ್ಯ, ಜೈ ಈ ಟೈಮಲ್ಲಿ ಕಾಲ್ ಮಾಡಿದಾನೆ ಅಂದ್ರೆ ಏನೋ ಇಂಪಾರ್ಟೆಂಟ್ ಆಗಿರ್ಬೇಕು. ಅವಳೇ ಮಾತಾಡ್ಲಿ, ಕೊಡು. ಇಂಪಾರ್ಟೆಂಟ್ ಆದ್ರೆ ನನ್ನ ಹತ್ರ ಮಾತಾಡ್ಬೇಕು, ಅವಳ ಹತ್ರ ಯಾಕೆ? ಹಾಗಲ್ಲ ನಿತ್ಯ, ಈ 3 days ಜೈ ಅವಳ ಜೊತೆ ಟ್ರಾವೆಲ್ ಮಾಡಿದ್ದಲ್ವಾ, ನಿನಗ್ ಗೊತ್ತಿಲ್ದೇ ಇರೋ ವಿಷಯ ಕೇಳಿದ್ರೆ ಕವರ್ ಮಾಡೋದು ತುಂಬಾ ಕಷ್ಟ. ಜೈ ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡೋ ಚಾನ್ಸ್ ಹೇಗೂ ಕೊಡಲ್ಲ. ಫೋನಲ್ಲೂ ಕೂಡ ಅವಳೇ ಮಾತಾಡ್ಬೇಕಾ? ಸರಿ, ಅವಳಿಗೆ ಕೊಡು. ಏಯ್, ಸ್ಪೀಕರ್ ಆನ್ ಮಾಡಿ ಮಾತಾಡು. ಹಲೋ. ಹಾಯ್ ಮೈ ಡಿಯರ್ ಸ್ವೀಟ್ ಡಾರ್ಲಿಂಗ್. ಜೈ ಅಂದಿದ್ದು ನನಗಾದ್ರೆ ಇವಳು ಯಾಕೆ ಹೀಗಾಡ್ತಿದ್ದಾಳೆ ಮಾಮ್? ಜೈ ಕೇಳ್ಸತ್ತೆ. ಏನ್ ಮಾಡ್ತಿದ್ದೆ ಡಾರ್ಲಿಂಗ್? ನೀರ್ ಕುಡಿತಿದ್ದೆ. ಓ, ಬಂದು ಆ ನೀರ್ನ ತೆಗಿಲ. ವಾಟರ್ ತೆಗ್ಯೋದೇನು? ವೇಟ್, ಹೇಳು ನಿತ್ಯ. ಫಸ್ಟ್ ನೀನ್ ನನ್ನನ್ನು ಕಾಪಾಡ್ದೆ, ಆಮೇಲೆ ನಾನೇ ನಿನ್ನ ಕಾಪಾಡ್ದೆ. ಜೀವನ ಪೂರ್ತಿ ಹೀಗೆ ನೋಡ್ಕೊತೀನಿ. ಜೈ ಏನ್ ಮಾತಾಡ್ತಿದ್ದಾನೆ ಮಾಮ್? ಯಾವ ವಿಷಯ ಮಾತಾಡ್ತಿದ್ದಾನೆ? ವೇಟ್, ಮಾತಾಡು ನಿತ್ಯ. ನೀನ್ ಮೌನವಾಗಿದ್ರೆ 2 ಈರುಳ್ಳಿ ಬೇಕು. ಯಾಕೆ ಮಾವ? ಕಟ್ ಮಾಡಿ ತಿನ್ನಕ್ಕೆ. ವಾಟ್? ಮತ್ತಿನ್ನೇನೆ? ಕ್ವಶನ್ ಮಾಡದೆ ಹೇಳ್ದಷ್ಟು ಮಾಡು. ಇರು, ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದ್ರೆ ಏನಾಗತ್ತೆ ಮಾವ? ಕ್ವಶನ್ ಮಾಡ್ಬೇಡ ಅನ್ನಲ್ಲ. ನನಗೆ ಆನ್ಸರ್ ಬೇಕು. ನನಗೆ ಆನಿಯನ್ಸ್ ಬೇಕಷ್ಟೇ, ಅದನ್ನ ಕೊಟ್ರೆ ಸಾಕು. ಹೋಗು. ಈಗ ನೀನ್ ಹೋಗು. ಈ ಈರುಳ್ಳಿನಲ್ಲಿ ಏನ್ ಮಾಡ್ತೀಯ ಮಾವ? ಕಟ್ ಮಾಡಿ ಕಣ್ಣಲ್ಲಿ ಇಟ್ಕೋತೀನಿ. ಅಯ್ಯೋ, ಕಣ್ಣು ಉರಿಯತ್ತೆ ಮಾವ. ಈಗ ನೀನ್ ಹೋಗ್ಲಿಲ್ಲ ಅಂದ್ರೆ ನನ್ನ ಹೊಟ್ಟೆನೂ ಉರಿಯುತ್ತೆ. ನಾನ್ ನಿಂಗೆ ಆನಿಯನ್ಸ್ ತಂದಿದ್ದು ಅಸಿಡಿಟಿ ತರೋದಕ್ಕಲ್ಲ. ಮ್ಯಾಟರ್ ಏನು ಅಂತ ಹೇಳು ಮಾವ, ಪ್ಲೀಸ್. ಮ್ಯಾಟ್ರಾ? ಆನಿಯನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ. ಆನಿಯನ್ಸ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಆನಿಯನ್ಸ್ ನೋಡ್ಬೇಕಾ ಮಾವ? ಡಿಸೈನ್ ನೋಡ್ದೆ ನೀನ್ ಡ್ರೆಸ್ ತಗೋತಿಯಾ? ಟೇಸ್ಟ್ ಇಲ್ದೇನೆ ಇರೋ ಫುಡ್ ತಿಂತೀಯಾ? ಲಾಜಿಕ್ ಹುಡುಕ್ದೆ ಲಾಗೌಟ್ ಆದ್ರೆ ಬೆಟರ್. ಕಂಕ್ಳಲ್ಲಿ ಈರುಳ್ಳಿ ಏನಾದ್ರೂ ಇಟ್ಕೊಂಡಿದ್ದೀರಾ? ಕಂಕ್ಲಲ್ಲಿ ಈರುಳ್ಳಿ ಇಟ್ಕೊಂಡ್ರೆ ಜ್ವರ ಬರುತ್ತೆ ಅಂತಾಯ್ತು. ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್ ಥಾಟ್ ನಿತ್ಯ. ತಿನ್ನು, ಚೆನ್ನಾಗ್ ತಿಂದು ಶಕ್ತಿ ತಂದ್ಕೋ. ಮೊನ್ನೆ ಕಾಡಿಗೆ ಹೋಗಿದ್ರಿ, ನಾಳೆ ಎಲ್ಲೋಗ್ಬೇಕಾಗುತ್ತೋ. ನಿತ್ಯ ಪ್ಲೀಸ್ ನೆಮ್ಮದಿಯಾಗಿ ಊಟ ಮಾಡ್ಲಿ ಬಿಡು.
ಮೇಡಮ್ ಜೈ ಸರ್ ಕಾಲ್ ಮಾಡ್ತಿದ್ದಾರೆ. ಹಾ, ಅವ್ರು ಕಾಲ್ ಮಾಡ್ತಿದಾರಾ? ಏನೇ ನಿನ್ ಮದ್ವೆ ಆಗೋನೆ ಕಾಲ್ ಮಾಡ್ದಾಗೆ ಎಕ್ಸೈಟ್ ಆಗ್ತೀಯಾ? ಫೋನ್ ತಗೊಂಡು ಮಾತಾಡು, ಇನ್ಯಾಕ್ ಲೇಟು? ಹಾಗಲ್ಲ ಮೇಡಮ್, ಅವ್ರಿಗೆ ಗಾಯ ಆಗಿದ್ಯಲ್ಲ, ಹೇಗಿದ್ದಾರೋ ಏನೋ ಅಂತ. ನನ್ ಜೈ ಹೇಗಿದ್ರೆ ನಿನಗ್ಯಾಕೆ? ನನಗಿಲ್ದಿರೋ ಟೆನ್ಷನ್ ನಿನಗ್ಯಾಕೆ? ಜೈ ನಿನ್ ಗಂಡ ಆಗೋನ ನನ್ ಗಂಡ ಆಗೋನ? ನಿಮ್ ಗಂಡ ಆಗೋರೆ ಮೇಡಮ್. ನೀವೇ ಮಾತಾಡಿ. ಕೊಡು. ಇರು ನಿತ್ಯ, ಜೈ ಈ ಟೈಮಲ್ಲಿ ಕಾಲ್ ಮಾಡಿದಾನೆ ಅಂದ್ರೆ ಏನೋ ಇಂಪಾರ್ಟೆಂಟ್ ಆಗಿರ್ಬೇಕು. ಅವಳೇ ಮಾತಾಡ್ಲಿ, ಕೊಡು. ಇಂಪಾರ್ಟೆಂಟ್ ಆದ್ರೆ ನನ್ನ ಹತ್ರ ಮಾತಾಡ್ಬೇಕು, ಅವಳ ಹತ್ರ ಯಾಕೆ? ಹಾಗಲ್ಲ ನಿತ್ಯ, ಈ 3 days ಜೈ ಅವಳ ಜೊತೆ ಟ್ರಾವೆಲ್ ಮಾಡಿದ್ದಲ್ವಾ? ನಿನಗ್ ಗೊತ್ತಿಲ್ದೇ ಇರೋ ವಿಷಯ ಕೇಳಿದ್ರೆ ಕವರ್ ಮಾಡೋದು ತುಂಬಾ ಕಷ್ಟ. ಜೈ ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡೋ ಚಾನ್ಸ್ ಹೇಗೂ ಕೊಡಲ್ಲ. ಫೋನಲ್ಲೂ ಕೂಡ ಅವಳೇ ಮಾತಾಡ್ಬೇಕಾ? ಸರಿ, ಅವಳಿಗೆ ಕೊಡು. ಏಯ್, ಸ್ಪೀಕರ್ ಆನ್ ಮಾಡಿ ಮಾತಾಡು. ಹಲೋ. ಹಾಯ್ ಮೈ ಡಿಯರ್ ಸ್ವೀಟ್ ಡಾರ್ಲಿಂಗ್. ಜೈ ಅಂದಿದ್ದು ನನಗಾದ್ರೆ ಇವಳು ಯಾಕೆ ಹೀಗಾಡ್ತಿದ್ದಾಳೆ ಮಾಮ್? ಜೈ ಕೇಳ್ಸತ್ತೆ. ಏನ್ ಮಾಡ್ತಿದ್ದೆ ಡಾರ್ಲಿಂಗ್? ನೀರ್ ಕುಡಿತಿದ್ದೆ. ಓ, ಬಂದು ಆ ನೀರ್ನ ತೆಗಿಲ. ವಾಟರ್ ತೆಗ್ಯೋದೇನು? ವೇಟ್. ಹೇಳು ನಿತ್ಯ, ಫಸ್ಟ್ ನೀನ್ ನನ್ನನ್ನು ಕಾಪಾಡ್ದೆ, ಆಮೇಲೆ ನಾನೇ ನಿನ್ನ ಕಾಪಾಡ್ದೆ. ಜೀವನ ಪೂರ್ತಿ ಹೀಗೆ ನೋಡ್ಕೊತೀನಿ. ಅಶ್ಯೋ, ಜೈ ಏನ್ ಮಾತಾಡ್ತಿದ್ದಾನೆ ಮಾಮ್? ಯಾವ ವಿಷಯ ಮಾತಾಡ್ತಿದ್ದಾನೆ? ವೇಟ್. ಮಾತಾಡು ನಿತ್ಯ. ನೀನ್ ಮೌನವಾಗಿದ್ರೆ 2 ಈರುಳ್ಳಿ ಬೇಕು. ಹಾ, ಯಾಕೆ ಮಾವ? ಕಟ್ ಮಾಡಿ ತಿನ್ನಕ್ಕೆ. ವಾಟ್? ಮತ್ತಿನ್ನೇನೆ? ಕ್ವಶನ್ ಮಾಡದೆ ಹೇಳ್ದಷ್ಟು ಮಾಡು. ಇರು, ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಏನಾಗುತ್ತೆ ಮಾವ? ಕ್ವಶನ್ ಮಾಡ್ಬೇಡ ಅನ್ನಲ್ಲ. ನನಗೆ ಆನ್ಸರ್ ಬೇಕು. ನನಗೆ ಆನಿಯನ್ಸ್ ಬೇಕಷ್ಟೇ, ಅದನ್ನ ಕೊಟ್ರೆ ಸಾಕು. ಹೋಗು. ಈಗ ನೀನ್ ಹೋಗು. ಈ ಈರುಳ್ಳಿನಲ್ಲಿ ಏನ್ ಮಾಡ್ತೀಯ ಮಾವ? ಕಟ್ ಮಾಡಿ ಕಣ್ಣಲ್ಲಿ ಇಟ್ಕೋತೀನಿ. ಅಯ್ಯೋ, ಕಣ್ಣು ಉರಿಯತ್ತೆ ಮಾವ. ಈಗ ನೀನ್ ಹೋಗ್ಲಿಲ್ಲ ಅಂದ್ರೆ ನನ್ನ ಹೊಟ್ಟೆನೂ ಉರಿಯುತ್ತೆ. ನಾನ್ ನಿಂಗೆ ಆನಿಯನ್ಸ್ ತಂದಿದ್ದು ಅಸಿಡಿಟಿ ತರೋದಕ್ಕಲ್ಲ. ಮ್ಯಾಟರ್ ಏನು ಅಂತ ಹೇಳು ಮಾವ, ಪ್ಲೀಸ್. ಮ್ಯಾಟ್ರಾ? ಆನಿಯನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ. ಆನಿಯನ್ಸ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಆನಿಯನ್ಸ್ ನೋಡ್ಬೇಕಾ ಮಾವ? ಡಿಸೈನ್ ನೋಡ್ದೆ ನೀನ್ ಡ್ರೆಸ್ ತಗೋತಿಯಾ? ಟೇಸ್ಟ್ ಇಲ್ದೇನೆ ಇರೋ ಫುಡ್ ತಿಂತೀಯಾ? ಲಾಜಿಕ್ ಹುಡುಕದೆ ಲಾಗೌಟ್ ಆದ್ರೆ ಬೆಟರ್. ಕಂಕ್ಳಲ್ಲಿ ಈರುಳ್ಳಿ ಏನಾದ್ರೂ ಇಟ್ಕೊಂಡಿದ್ದೀರಾ? ಕಂಕ್ಳಲ್ಲಿ ಈರುಳ್ಳಿ ಇಟ್ಕೊಂಡ್ರೆ ಜ್ವರ ಬರುತ್ತೆ ಅಂತಾಯ್ತು. ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್ ಥಾಟ್ ನಿತ್ಯ. ಡಾಕ್ಟರ್ ನೀನಾ ಅವರಾ? ಅವರೇ ಮೇಡಮ್, ಆದ್ರೆ ಜ್ವರ ಜೈ ಸರ್ಗಲ್ವಾ? ನೀವು ನೋಡಿ. ಹೇಳಿ ಡಾಕ್ಟರ್, ಹಾರ್ಟ್ ಬೀಟ್ ಹೇಗಿದೆ? ಟೆಂಪರೇಚರ್ ಎಷ್ಟಿದೆ? ಹಾರ್ಟ್ ಬೀಟ್ ನಾರ್ಮಲ್ ಆಗಿದ್ಯಾ? ಟೆಂಪರೇಚರ್ ಏನಾದ್ರು ಜಾಸ್ತಿ ಇದೆಯಾ? ಸಿಚುವೇಶನ್ ಸೀರಿಯಸ್ ಆಗಿದ್ಯಾ? ಹೇಳಿ ಡಾಕ್ಟರ್. ನಾಣಿ, ಯಾಕೆ ಡಾಕ್ಟರ್ ತೊಂದರೆ ಕೊಡ್ತಾ ಇದೀಯಾ? ಅಯ್ಯೋ ಇಲ್ಲ ಸರ್, ಜೈ ಸರ್ಗೆ ಟ್ರೀಟ್ಮೆಂಟ್ ಮಾಡಿ ಅಂದಿದ್ದು ಅಷ್ಟೇ. ನೀನ್ ಸುಮ್ನಿದ್ರೆ ಅವ್ರು ಡ್ಯೂಟಿ ಮಾಡ್ತಾರೆ.
ನಮ್ ಜೈಗ್ ಏನಾಗಿದೆ? ಟೆಂಪರೇಚರ್ ತುಂಬಾ ಇದೆಯಮ್ಮ, ಹೈ ಫೀವರ್. ಇಷ್ಟು ಜ್ವರ ಹೇಗ್ ಬಂತು? ಅಂದ್ರೆ ನಿಮ್ ಉದ್ದೇಶ ಏನ್ ಡಾಕ್ಟರ್? ನಮ್ ಜೈ ಸರ್ ಬೇಕು ಅಂತಾನೆ ನೀರ್ಗಿಲ್ದು ಚಳಿ ಬರ್ಸ್ಕೊಂಡ್ರ, ಇಲ್ಲ ಕಂಕ್ಲಲ್ಲಿ ಈರುಳ್ಳಿ ಇಟ್ಕೊಂಡು ಜ್ವರ ಬರ್ಸ್ಕೊಂಡ್ರ? ಕೇಳ್ತಾ ಇದ್ದೀನಲ್ಲ, ಹೇಳಿ ಡಾಕ್ಟರ್. 2 ಈರುಳ್ಳಿ ಬೇಕು. ಅಯ್ಯೋ ಮಾವ, ನನ್ನ ಹತ್ರ ಈರುಳ್ಳಿ ತರಿಸ್ಕೊಂಡಿದ್ ಇದಕ್ಕ. ಆದ್ರೂ ಈಗ ಸಡನ್ ಆಗಿ ಜ್ವರ ಯಾಕೆ ಬೇಕಿತ್ತು? ಏನೇ ನಾಣಿ, ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ಭುಜ ಮುಟ್ಕೊಂಡು ಹಾಗೆ ಡಾಕ್ಟರ್ ಮಾತಾಡೋ ಮೊದ್ಲೇ ಎಗರಾಡ್ತಿದ್ಯಾ? ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ಬೇಕು, ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ಹೇಳ್ತಿದ್ದೀನಿ. ತಗೊಳ್ಳಿ, ಈಗ್ಲೇ ಈ ಮೆಡಿಸನ್ ತಗೊಂಡ್ ಬನ್ನಿ. ಅಂದ್ರೆ ಏನ್ ಡಾಕ್ಟರ್? 4 ಟ್ಯಾಬ್ಲೆಟ್ ತಂದು ಹೊಟ್ಟೆಗೆ ಹಾಕಿ 2 ಇಂಜೆಕ್ಷನ್ ಕೊಟ್ಟು ಕೈ ನೋವು ತರಿಸಿ ಕೈ ಕಟ್ಕೊಂಡು ಹೋಗ್ಬಿಟ್ರೆ ಜ್ವರ ಕಡಿಮೆ ಆಗುತ್ತೆ ಅನ್ಕೊಂಡಿದ್ದೀರಾ? ಇನ್ನೇನ್ ಮಾಡ್ಬೇಕು? ಅವ್ರನ್ನ ನೋಡಿ ಸರ್, ಅವ್ರು ಏನ್ ಕನ್ವರ್ಸ್ತಿದ್ದಾರೆ ಕೇಳಿ. ಟೆತಾಸ್ಕೋಪು ಥರ್ಮಾಮೀಟರ್ ಬೇಕಾಗಿಲ್ಲ, ಮನ್ಸಿಟ್ಟು ಕೇಳಿ. ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡಿ. ಏನಯ್ಯ, ಇದೇನಾದ್ರು ಹೋಟ್ಲಾ? ಆರ್ಡರ್ ಕೊಟ್ಟಿದ್ದನ್ನ ಕೊಡೋಕೆ? ಚೆನ್ನಾಗಂದ್ರಿ. ಕಣ್ಣು ಮುಚ್ಕೊಂಡು ಕೇಳಿದ್ರೆ ನಮ್ ಬಾಸ್ ನೋವು ಗೊತ್ತಾಗುತ್ತೆ, ಕಿವಿ ಮುಚ್ಚಿ ನೋಡಿದ್ರೆ ಅವ್ರ ನೋವು ಕಾಣಿಸುತ್ತೆ. ತುಂಬಾ ಹೆಚ್ಚಾಗ್ಲಿಲ್ವಾ ನಾಣಿ? ನಮ್ ಬಾಸ್ಗೆ ಏನು ಕಡಿಮೆ ಆಗ್ಬಾರ್ದು ಅಂತ ಹೇಳ್ತಿದ್ದೀನಿ ಮೇಡಮ್. ಪೇಷಂಟ್ ನ ಪ್ರೀತಿಸದೇ ಇರೋ ಡಾಕ್ಟರ್ ಕೂಡ ಪೇಷಂಟ್ಗೆ ಸಮ ಡಾಕ್ಟರ್. ಈಗ ನಿಮ್ಮ ಬುದ್ಧಿ ಮುಖ್ಯ ಅಲ್ಲ, ನಮ್ ಬಾಸ್ ಇಂಟೆನ್ಷನ್ ಮುಖ್ಯ. ಅರ್ಥ ಮಾಡ್ಕೊಂಡು ಹೇಳಿ. ನಿತ್ಯ, 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 ನಿತ್ಯ. ನಿತ್ಯ ಯಾರು? ನಮ್ ಭಾವಿ ಸೊಸೆ ಡಾಕ್ಟರ್ ಅವಳು. ಬೇಗ ಅವ್ರನ್ನ ಬರಕ್ ಹೇಳಿ. ಯಾಕೆ? ಪೇಷಂಟ್ಗೆ ಫೀವರ್ ಕಡಿಮೆ ಆಗ್ಬೇಕು ಅಂತಂದ್ರೆ ಅವರು ಪಕ್ಕದಲ್ಲಿರ್ಬೇಕು. ಅದನ್ನ ಮೀರಿರೋ ಮೆಡಿಸನ್ ಇಲ್ಲ. ನನ್ನ ಅಗತ್ಯ ಖಂಡಿತ ಇಲ್ಲ. ದಾರಿ ಬಿಡಿ. ನಿತ್ಯ, ನೀನೊಂದ್ಸಲ ಜೈನ ನೋಡ್ಕೊಂಡ್ ಬಮ್ಮ. ನಿತ್ಯ ಜೈ ರೂಮ್ಗೆ ಯಾಕೆ? ಅಜ್ಜಿನೇ ಹೇಳಿದ್ರಲ್ಲ ಮೇಡಮ್, ಮೊದ್ಲು ನಿತ್ಯ ಮೇಡಮ್ ನ ಕಳಿಸಿ, ಅರ್ಜೆಂಟು. ನಿತ್ಯ ಬಾ, ಹೋಗು. ರೂಪಾ, ನೀನು ಕೂಡ ಹೋಗಿ ಜೈನ ನೋಡ್ಕೊಂಡ್ ಬಮ್ಮ. ಸರ್, ನಿಮ್ಮ ನೋಡೋದಕ್ಕೆ ರೂಪಾ ಮೇಡಮೇ ಬರ್ತಿದ್ದಾರೆ. ಅಯ್ಯೋ, ಮಾಮ್ ಬರ್ತಿದ್ದಾರಂತೆ. ದಾರಿ ಬಿಡಿ. ಬಿಡಲ್ಲ. ಯಾಕ್ ನಾಣಿ ಆಂಬ್ಯುಲೆನ್ಸ್ ಸೈರನ್ ತರ ಹಾಕ್ ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದ್ಯಾ? ನಾನು ಕೂಗ್ಲಿಲ್ಲ ಮೇಡಮ್, ಅಲರ್ಟ್ ಮಾಡಿದ್ದು. ಅಲರ್ಟ್ ಅಂದ್ರೆ ಏನ್ ನಾಣಿ? ಅಲರ್ಟ್ ಅಲ್ಲ ಮೇಡಮ್, ಅನೌನ್ಸ್ ಮಾಡ್ತಿದ್ದೆ. ಅನೌನ್ಸ್ ಮಾಡಕ್ಕೆ ಇದೇನಾದ್ರೂ ಬಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್? ನಿಮ್ಗೆ ಯಾಕಷ್ಟು ಫ್ರಸ್ಟ್ರೇಷನ್? ನನಗ್ ಕೊಡ್ಬೇಕಾಗಿದ್ ಕೊಟ್ರೆ ದಾರಿ ಬಿಡ್ತೀನಿ. ಏನ್ ಕೊಡ್ಬೇಕು? ನನಗ್ ಜ್ವರ ಬಂದಿದ್ಯಲ್ಲ, ಅದು ಕಡಿಮೆ ಆಗ್ಬೇಕು ಅಂದ್ರೆ ಮೆಡಿಸಿನ್ ಕೊಡ್ಬೇಕು. ನನ್ನ ಹತ್ರ ಎಲ್ಲಿದೆ ಮೆಡಿಸಿನ್? ನಿನ್ನ ಹತ್ರನೇ ಇದೆ. ನಿಮ್ಮನ್ನ ಮಾಮ್ ಬರ್ತಾರೆ, ಪಕ್ಕಕ್ಕೆ ಹೋಗಿ. ಹೋಗಲ್ಲ. ನೀವು ಬನ್ನಿ ಮೇಡಮ್, ಬರ್ತಿದೀವಿ. ಅಯ್ಯೋ, ನಾನ್ ಕೊಡಲ್ಲ. ಕೊಟ್ರೆ ಸುಮ್ನಿರ್ತೀನಿ. ನಾನ್ ಕೊಡಲ್ಲ. ನಾನ್ ಬಿಡಲ್ಲ. ಕೊಡಲ್ಲ. ಬಿಡಲ್ಲ. ಕೊಡಲ್ಲ. ಬಿಡಲ್ಲ. ಕೊಡಲ್ಲ. ನಾನ್ ಬಿಡಲ್ಲ. ಕೊಡಲ್ಲ. ಕೊಡದೆ ಇದ್ರೆ ನಾನ್ ಬಿಡಲ್ಲ. ಕೊಡಲ್ಲ. ಫಾರ್ಮ್ ಹೌಸ್ ಅಲ್ಲಿ, ಫಾರೆಸ್ಟ್ ಅಲ್ಲಿ ಆಗ್ದಿರೋ ತಪ್ಪು ಮನೇಲಾಗತ್ತಾ? ಯಾರ್ ಏನ್ ಅನ್ಕೊಂಡ್ರು ನೀನ್ ಇಲ್ಲೇ ಇರಮ್ಮ ನಿತ್ಯ. ನೀನ್ ಇರ್ತೀಯ ಅಷ್ಟೇ. ಏನಂತೀರಾ ಅತ್ಗೆ? ಏನಂತೀಯ ನಿತ್ಯ? ಇಲ್ಲಿರ್ತೀಯ? ನೀನಿರು ಅಂದ್ರೆ ಇರ್ತೀನಿ ಮಾಮ್. ನಿತ್ಯ ಇರ್ತಾಳೆ.
ಜೈನ ಹುಷಾರಾಗಿ ನೋಡ್ಕೊ ನಿತ್ಯ. ಓಕೆ, ಟೇಕ್ ಕೇರ್ ಜೈ. ನಾನಿನ್ ಹೊರಡ್ತೀನಿ. ಥ್ಯಾಂಕ್ ಯು ಆಂಟಿ. ಬರ್ತೀನಿ ಅಜ್ಜಿ. ಬರ್ತೀನಿ ಜನಾರ್ದನ್ ಅವ್ರೆ. ಬನ್ನಿ. ಬನ್ನಿ ಮೇಡಮ್. ಮಾಮ್ ಮಾಮ್ ಬೇಕಾ? ಬೇಕಾಗಿಲ್ಲ, ನೀವೇ ಮೇಯ್ಕೊಳ್ಳಿ. ಮತ್ತೆ ನಾನು ಆಪಲ್ ತಿಂತಿದ್ರೆ ನೀನ್ ನನ್ನ ಯಾಕೆ ನುಂಗೋ ಹಾಗೆ ನೋಡ್ತೀಯಾ? ನಾನು ಬ್ರಹ್ಮ ರಾಕ್ಷಸಿ ಆಗ್ಬೇಕಿತ್ತು ಅಂತ ಬೇಜಾರಾಗ್ತಿದೆ. ಯಾಕೋ? ನಿಮ್ಮನ್ನ ನುಂಗ್ ಹಾಕೋ ಅವಕಾಶ ಇಲ್ದೇ ಇರೋದಕ್ಕೆ. ಡೋಂಟ್ ವರಿ ನಿತ್ಯ, ನಿನ್ ಮನುಷ್ಯನ್ ರೂಪದಲ್ಲಿದ್ರು ಕೋಪದಲ್ಲಿ ರಾಕ್ಷಸಿ ಹಾಗೆ ಕಾಣ್ತೀಯ. ನಾನ್ ರಾಕ್ಷಸಿ ಅಲ್ಲ, ನೀವೇ ರಾಕ್ಷಸ. ಬೇಕು ಅಂತಾನೆ ಮಾಡ್ತಿದ್ದೀರಾ. ಹೌದು, ನನಗ್ ನೀನ್ ಬೇಕು ಅಂತಾನೆ ಮಾಡ್ತಿದ್ದೀನಿ. ನಾನೇನು ಮುಚ್ಚಿಟ್ಟಿಲ್ವಲ್ಲ. ಕಳ್ಜೋರ ತಂದ್ಕೊಂಡು ಹುಡುಗಿನ ಎದುರು ಕೂರಿಸ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ನಿನ್ ಹತ್ರ ನನಗೆ ಯಾಕೆ ನಾಚಿಕೆ? ತುಂಬಾ ಹೆಚ್ಕೊಂಡಿದ್ದೀರಾ. ಕಾಡಲ್ಲಿ ಬಿಟ್ಟು ಬಂದಿದ್ರೆ ಆಗ ಬರ್ತಿತ್ತು ನಾಚಿಕೆ. ನೀನ್ ನನ್ನ ನಿಜವಾಗ್ಲೂ ಬಿಟ್ಟು ಹೋಗಿರ್ತಿದ್ದ ನಿತ್ಯ. ಮಹಾಪ್ರಭು, ನೀವು ನನ್ನ ಬಿಟ್ರೆ ನಾನು ನಮ್ಮನೆಗೆ ಹೋಗ್ತೀನಿ. ಕಾಡಲ್ಲೇ ನನ್ ಜೊತೆ ಇದ್ದವಳಿಗೆ ಮನೇಲಿರೋದಕ್ಕೆ ಯಾಕೆ ಭಯ? ಕಾಡಲ್ಲಾದ್ರೆ ಜೊತೆ ಬೇಕು, ಇಲ್ಲಿ ಯಾಕೆ? ಎಲ್ಲಾದ್ರೂ ಸರಿ, ನೀನ್ ನನ್ ಪಕ್ಕದಲ್ಲಿದ್ರೆ ತುಂಬಾ ಖುಷಿಯಾಗಿರ್ತೀನಿ ನಿತ್ಯ. ನನಗ್ ನಾಚಿಕೆ ಇಲ್ಲ ಅಂದ್ಯಲ್ಲ, ನಿಜವಾಗ್ಲೂ ನನ್ನ ನಾಚಿಕೆ ಬಿಟ್ಟು ನೀನ್ ಬೇಕು ಅಂತ ಮನೆಯವ್ರಿಗೆ ಹೇಳ್ದೆ, ನಿನ್ನೂ ಕೇಳ್ದೆ. ನಿನ್ನೆ ತನಕ ನಾನು ಹೇಗೆಗೋ ಇದ್ದೆ ನಿತ್ಯ. ಆದ್ರೆ ನೀನ್ ಸಿಕ್ಕಿರೋ ಕ್ಷಣದಿಂದ ನಾನು ನೀನಾಗಿದ್ದೀನಿ. ನೀನು ನಾನಾಗ್ಲಿ ಅಂತ ಆಸೆ ಪಡ್ತೀನಿ. ನೀನಾಗ್ಲಿ ನಾನಾಗ್ಲಿ ಒಬ್ರೇ ಆಗ್ಬೇಕು ಅಂತ ಅನ್ಕೋತೀನಿ. ಇನ್ ನಾನು ಹೊರಡ್ತೀನಿ. ಇಷ್ಟೆಲ್ಲ ಹೇಳಿದ್ರು ನನ್ ಬಿಟ್ಟು ಹೋಗ್ತೀಯಾ? ಹೋಗ್ಬೇಕು. ನಿಜವಾಗ್ಲೂ ಹೋಗ್ತೀಯಾ? ಅದೇ ಅಲ್ವಾ ಹೇಳಿದ್ದು. ಹಾಗಾದ್ರೆ ಹೋಗು. ಏನ್ ಮಗಳೇ, ಹಸಿವಾಗ್ತಿದ್ಯಾ? ಉಗುರು ತಿಂತಿದ್ಯಲ್ಲ? ನೀವ್ ನನ್ ತಲೆ ತಿನ್ಬಿಡಿ ಡ್ಯಾಡಿ, ನನ್ ಮೂಡ್ ಮೊದ್ಲೇ ಸರಿ ಇಲ್ಲ. ಏನಾಯ್ತೆ? ನೋಡೋಕಾಗ್ತಿಲ್ಲ ಮಮ್ಮಿ. ಹಾಗಾದ್ರೆ ನೋಡ್ಬೇಡ. ನೀವು ಸ್ವಲ್ಪ ಆ ಕಡೆ ಹೋಗ್ತೀರಾ? ಮಗಳು ಮುಂದೆ ಏನ್ ಚಂದ್ರಿಕಾ? ನಿಮ್ಮನ್ನ ಪಕ್ಕ ಬನ್ನಿ ಅನ್ಲಿಲ್ಲ, ಹೋಗಿ ಅಂತಿದ್ದೀನಿ, ಹೋಗಿ. ಏನೇ ಸ್ವಪ್ನ? ನೀನ್ ಹೋಗು ಅಂದ್ರೆ ಹೋಗ್ಬಿಡ್ತೀನಾ? ನೀವು ಮಾತಾಡೋದೆಲ್ಲ ಕೇಳ್ಕೊತೀನಿ. ಅವಳ ಜೊತೆ ಮಾವನ್ ಸರ್ಸ ಮುದ್ದಾಡೋದು ನಾನಿದೀನಿ ಅಂತಾನು ನೋಡ್ದೆ. ಅವರ ಕ್ಲೋಸ್ನೆಸ್ ನನ್ನಿಂದ ಆಗ್ತಿಲ್ಲ ಮಮ್ಮಿ. ಹೇಗಾದ್ರೂ ಅವಳನ್ನ ಮನೆಯಿಂದ ಕಳ್ಸು, ಇಲ್ದಿದ್ರೆ ಹುಚ್ಚಿಡಿಯತ್ತೆ. ಅವಳ ಮನೆಯಿಂದ ಕಳ್ಸಿದ್ರೆ ಮತ್ತೆ ಬರ್ತಾಳೆ. ಈ ಲೋಕದಿಂದಾನೇ ಕಳಿಸ್ಬಿಟ್ರೆ ಈ ಮನೆಗ್ ಯಾವತ್ತೂ ವಾಪಸ್ ಬರಲ್ಲ. ಮೊನ್ನೆ ಹೀಗೆ ಹೇಳಿ ಕೆರೆ ಹತ್ರ ಪ್ಲಾನ್ ಮಾಡ್ದೆ, ಏನಾಯ್ತು? ಫೇಲ್ ಆಯ್ತು. ದೇವ್ರ ಎಲ್ಲಾ ಸಲ ಅವಳ ಕಡೆನೇ ಇರಲ್ವೇ? ಒಂದೊಂದ್ಸಲ ನಮ್ ಕಡೆನೂ ಇರ್ತಾನೆ. ನಾವೇ ಕೆಟ್ಟವರಾದ್ರೆ ಮಕ್ಳಿಗೆ ಇನ್ನೇನ್ ಕಲ್ಸೋದು? ಏನಾಗಿದೆ ಇವಳಿಗೆ? ಒಂದ್ಸಲ ಸಾವನ್ ತಪ್ಪಿಸ್ಕೊಂಡ್ರೆ ಅವ್ರಿಗೆ ಸಾವೇ ಇಲ್ಲ ಅಂದ್ಕೊಳ್ಳೋದು ಮೂರ್ಖತನ ಕಣೆ. ಮನುಷ್ಯನ್ ಕಾಪಾಡೋ ದೇವ್ರು ಕೂಡ ಮರಣಕ್ಕೆ ದೂರ ಇಲ್ಲ. ಸ್ವಪ್ನ, ಜೈ ನಮ್ ಮಾತ್ ಕೇಳಲ್ಲ. ಅವನಿಗೆ ನಿತ್ಯನೇ ಬೇಕು ಅಂತ ನಮ್ಗೆ ಅರ್ಥ ಆಯ್ತು. ಆ ನಿತ್ಯನ್ನೇ ಇಲ್ಲ ಅನ್ಸೋವರ್ಗುನು ಅವನ್ ನಿನ್ ಕಡೆ ನೋಡಲ್ಲ. ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ ಮಮ್ಮಿ. ಅವಳನ್ನಾದ್ರೂ ತೊಲಗ್ಸು, ಇಲ್ಲ ಮಾವನ್ನ ನನಗ್ ಕೊಟ್ಟು ಮದ್ವೆನಾದ್ರೂ ಮಾಡು. ಏನಾದ್ರೂ ಬೇಗ ಮಾಡ್ದಿದ್ರೆ ನಂಗ್ ನಿಜವಾಗ್ಲೂ ಹುಚ್ಚ ಹಿಡಿಯೋದು ಖಾಯಂ. ನಾಳೆನೆ ಅವಳ ಸಾವಿಗೆ ಮುಹೂರ್ತ ಇಟ್ಟಿದ್ದೀನಿ.
ಈ ಸಲ ಅವಳು ಸಾವಿಂದ ಹೇಗ್ ತಪ್ಪಿಸ್ಕೋತಾಳೋ ನಾನು ನೋಡ್ತೀನಿ. ಅಮ್ಮ ಮತ್ತೆ ಮರ್ಡರ್ ಮಾಡೋ ಪ್ಲಾನಾ? ಹೀಗ್ ದೂರ ಕೂತ್ಕೊಳ್ಳೋದ್ ಬಿಟ್ಟು ಹತ್ರ ಬಂದು ಮುತ್ಕೊಡ್ಲಾ? ಕೊಡ್ತೀಯಾ? ಕೆನ್ನೆ ಚೂರ್ ಮಾಡ್ತೀನಿ. ಹೇಳಿ ಮೇಡಮ್. ಏನ್ ಮಾಡ್ತಿದ್ಯೆ? ಜೈ ಪಕ್ಕನೆ ಕೂತ್ಕೊಂಡು ಮುತ್ಕೊಡ್ತಿದ್ಯಾ? ಅಯ್ಯೋ ಇಲ್ಲ ಮೇಡಮ್, ಸರ್ ಕಾಲಿಗೆ ಬೀಳ್ತಿದ್ದೀನಿ. ನಿತ್ಯ, ಮೇಡಮ್ ಅವರು ಕರೀತಿದ್ದಾರೆ ಮೇಡಮ್. ನಿತ್ಯ, ಏನ್ರಿ ಮಾತಾಡ್ತಿದ್ರೆ ಹಾಗೆ ಹೋದ್ಯಲ್ಲ? ಹೇ, ಹಲೋ ಮೇಡಮ್, ಮಧ್ಯದಲ್ಲಿ ಕಟ್ ಮಾಡಿದ್ಯಾಕೆ? ನಿತ್ಯ, ಮೇಡಮ್ ಒಂದ್ ನಿಮಿಷ ಮೇಡಮ್. ಆನ್ಸರ್ ಮಾಡದೆ ಹೋಗ್ತಿದ್ಯಲ್ಲ? ಅಯ್ಯೋ 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 ಮೇಡಮ್, ಕೊಬ್ಬ? ನಿತ್ಯ, ಮೇಡಮ್ ನಿತ್ಯ, ಏನ್ ಕೊಬ್ಬ? ಅಯ್ಯೋ ಸೆನ್ಸ್ ಇಲ್ವಾ? ಬುದ್ಧಿ ಇಲ್ವಾ? ಭಯ ಇಲ್ವಾ? ನನ್ ಮೇಲೆ ಪ್ರೀತಿ ಇಲ್ವಾ? ನಾನು ನಿನ್ ಬಾಸ್. ನೀನ್ ನನ್ ಮದ್ವೆ ಆಗೋಳು. ನಾನ್ ಹೇಳಿದ್ದು ನೀನ್ ಕೇಳ್ಬೇಕು. ನನ್ನ ಮಾತು ಕೇಳ್ಬೇಕು. ಅಯ್ಯೋ, ಅಲ್ಲಿ ಅಮ್ಮವರು, ಇಲ್ಲಿ ಇವರಿಬ್ರು ಮಧ್ಯೆ ಸರಿಯಾಗಿ ಸಿಕ್ಬಿದ್ಯಲ್ಲೇ. ಇದು ಸಾಧ್ಯ ಇಲ್ಲ. ಅಮ್ಮವ್ರನ್ನ ಹೇಗೂ ಬದಲಾಯಿಸೋಕ್ಕಾಗಲ್ಲ, ಇವ್ರನ್ನೇ ಬದಲಾಯಿಸೋದು. ಇವ್ರ ಸುಳ್ಳು ಜ್ವರನ ಓಡಿಸ್ಬೇಕು. ಮಾಡ್ತೀನಿ. ಈ ಗಂಗಾ ಹತ್ರ ಇಟ್ಕೊಂಡ್ರೆ ತಾರ್ ಮಾರ್ ತಕ್ಕಡ್ ಮಾರೆ. ಏಟ್ ಬಿದ್ರೆ ಕಳ್ ಜ್ವರ ಪರಾರಿ.